ಸ್ಯಾಂಟ್ರೋ ಬಂದು 2008 ಮಾಡಲ್ ಇದು. ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಇದು. ಗಾಡಿ 61,000 ರನ್ ಆಗಿದೆ. ಇದು 2 lakhs ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಆಗಿದೆ ಸರ್ ಗಾಡಿ. ಓಕೆ. ಅಂಡ್ ಅದೇ ತರ ಇಕೋ ಸರ್, ಇಕೋ ಬಗ್ಗೆ ಹೇಳಿ ಸರ್. ಇಕೋ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 5 ಸೀಟರ್ AC ಇದು. ಗಾಡಿ ಬಂದು 71,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ. 285 ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬರೀ 2,85,000, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಗಾಡಿ ಬಂದು ನೋಡ್ಲಿ ಕಸ್ಟಮರ್, ಗಾಡಿ ಓಕೆ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಲ್ಲ? ಖಂಡಿತ ಮಾಡ್ಕೊಡ್ತೀನಿ ಸರ್. ಅಂಡ್ ಬೊಲೆನೋ ಹುಡುಗರಿಗೆ ಒಂದು ಆಪ್ಷನ್ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್, ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಇದು. 2018 ಮಾಡಲು ಸೆಕೆಂಡ್ ಓನರ್ ಡೆಲ್ಟಾ ಸರ್ ಇದು. ಗಾಡಿ ಬಂದು ನಿಮ್ಗೆ 72,000 ರನ್ ಆಗಿದೆ. ಗಾಡಿ ಬಹಳ ಚೆನ್ನಾಗಿದೆ, ಹೊಸ ಟೈರ್ಸ್ ಇದೆ. ಗಾಡಿ ಬಹಳ ಚೆನ್ನಾಗಿದೆ. 5,85,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 5,40,000 ಕೊಡ್ತೀನಿ ಸರ್. ಓಕೆ. ಅಂಡ್ i10 ಸರ್, i10 ಗ್ರ್ಯಾಂಡ್ ಇದು. i10 ಸರ್ 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಇದು. ಬರೀ 40,000 ಓಡಿದೆ ಗಾಡಿ. 3 ಲಕ್ಷ ಹೇಳ್ತೀನಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 3 lakhs ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 280 ಮಾಡ್ಕೊಡ್ತೀನಿ ಸರ್ ಫೈನಲ್. 280 ಫೈನಲ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಬರೀ 2,80,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಸೊ ಜೆನ್ ಅಂತ ಎಷ್ಟು ಜನ ಕಾಲ್ ಮಾಡ್ತಾರೆ ನೋಡಿ. ಸಿಗೋದು ಜೆನ್ ನಮ್ಮಲ್ಲಿ ಒಂದು ಜೆನ್ ಇದೆ 2004 ಮಾಡಲು. ಗಾಡಿ ಬಹಳ ಚೆನ್ನಾಗಿದೆ. ಫ್ರೆಶ್ ಎಫ್ಸಿ ಮಾಡ್ಕೊಡ್ತೀನಿ. 125 ಕೊಡ್ತೀನಿ ಸರ್ ಇದು. ಸರ್ ಬರೀ 1,25,000 ಜೆನ್ ಸಿಗೋದು ನಿಮ್ಗೆ ಡಿಮ್ಯಾಂಡ್. ಗಾಡಿ ಬಹಳ ಚೆನ್ನಾಗಿದೆ, ವೈಟ್ ಕಲರ್ ಗಾಡಿ. ಗಾಡಿ ಬಹಳ ಚೆನ್ನಾಗಿದೆ. 125 ಎಫ್ಸಿ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಟ್ಬಿಡ್ತೀನಿ. ಖಂಡಿತ ಕೊಡ್ತೀನಿ ಸರ್. ಓಕೆ. ಇಲ್ಲಿ ಮಾರುತಿ ವೆಹಿಕಲ್ ಸ್ವಿಫ್ಟ್ ಇದೆ ನಮ್ಮಲ್ಲಿ. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 72,000 ರನ್ ಆಗಿದೆ. ಜೆಡ್ಡಿಎ ಸರ್ ಇದು. ಟಾಪ್ ಎಂಡ್ ವೆಹಿಕಲ್ ಇದು. ಗಾಡಿ ಬಹಳ ಚೆನ್ನಾಗಿದೆ. ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್. ಜೆಡ್ಡಿಎ ಇದು. ಟಾಪ್ ಎಂಡ್ ವೆಹಿಕಲ್ ಇದು. ಕಸ್ಟಮರ್ 4,35,000 ಕೋಟ್ ಮಾಡಿದ್ರೆ ಸರ್, ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ ಮಾಡಿಸ್ಕೊಡ್ತೀನಿ ಸರ್. ಸೊ ಪಕ್ಕ ಲೊಕೇಶನ್ ಗೆ ಬಂದ್ರೆ ಟೆಸ್ಟೆಡ್ ಎಲ್ಲ ಇರುತ್ತೆ ನಿಮಗೆ. ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. ಹೌದು. ಹಾಗೆ ನೋಡ್ಬೋದು, ಟಾಪ್ ಎಂಡ್ ವೆಹಿಕಲ್ ಹಾಗೆ ನೋಡ್ಬೋದು ಸರ್. ನೀವು ಇಲ್ಲಿ ಇನ್ನೊಂದು ವರ್ಣ ಇದೆ. ಯಾರೋ ವರ್ಣ ನೋಡ್ತಾರೆ, ವರ್ಣ ಹುಡುಕ್ತಾರೆ. ಒಂದು ವರ್ಣ ಇದೆ 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. 65,000 ಕಿಲೋಮೀಟರ್ ರನ್ ಆಗಿದೆ. SX ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಇದನ್ನ ಒಂದು 6,25,000 ಕೋಟ್ ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ ಖಂಡಿತ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಆಮೇಲೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಎಲ್ಲಿ ಯಾವ ಶೋರೂಮ್ ಹೋದ್ರು ನಿಮ್ಗೆ ಈ ಪ್ರೈಸ್ ಅಲ್ಲಿ ಗಾಡಿ ಸಿಗಲ್ಲ ಸರ್. ಸೊ ನೋಡ್ತಾ ಇರ್ಬೋದು, ಈ ಟೆಸ್ಟ್ ಅಲ್ಲಿ ನಿಮ್ಗೆ ಸಿಗೋದೇ ಇಲ್ಲ. ಇದು SX ಫುಲ್ ಟಾಪ್ ಎಂಡ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಸರ್ ಇದು ನೋಡಿ, ಯಾರನ್ನ ಬಡವರು ದುಡಿಮೆ ಮಾಡೋಕ್ಕೋಸ್ಕರ ಇಂಡಿಕಾ ಇದೆ ನಮ್ಮಲ್ಲಿ. 2017 ಮಾಡಲು 1 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಇದು ಸರ್. 135 ಹೇಳ್ತೀನಿ. ಯಾರು ನಿಮ್ ಚಾನಲ್ ಕಡೆ ಬಂದ್ರೆ 1,10,000 ರೂಪಾಯಿ ಮಾಡ್ಕೊಡ್ತೀನಿ ಸರ್. ಬರೀ 1,10,000 ಇಂಡಿಕಾ. 17 ಮಾಡಲ್ ಇಂಡಿಕಾ ಬಹಳ ಚೆನ್ನಾಗಿದೆ. ಗುಡ್ ಮೇಂಟೆನೆನ್ಸ್ ಇದೆ ಸರ್. ಓಕೆ. ಸೊ ಅದೇ ತರ ನಿಮ್ಗೆ ಡಿಸೈರ್ ಕೂಡ ಇದೆ, ನೋಡ್ತಾ ಇರ್ಬೋದು. ಅದು ಕೂಡ ಸೂಪರ್ ಕಲರ್ ಮಾತ್ರ ಪ್ರೀಮಿಯಂ ಆಗಿದೆ. ನಂಬರ್ ಕೂಡ ಚೆನ್ನಾಗಿದೆ 80. ಹಾಗೆ ಯಾರನ್ನ ಮಾರುತಿ ಶಿಫ್ಟ್ ಹುಡುಕ್ತಾ ಇದ್ರೆ ನಮ್ಮ ಹತ್ರ ಮಾರುತಿ ಶಿಫ್ಟ್ ಒಂದಿದೆ ಸರ್. ಮಾರುತಿ ಡಿಸೈರ್ ಒಂದಿದೆ. 2013 ಮಾಡಲು ಸಿಂಗಲ್ ಓನರ್ VXA ವೆಹಿಕಲ್ ಸರ್ ಇದು. ಗಾಡಿ ಬಂದು ನಿಮ್ಗೆ 69,000 ರನ್ ಆಗಿದೆ. ಇದು 3,90,000 ಕೋಟ್ ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 375 ಮಾಡ್ಕೊಡ್ತೀನಿ ಸರ್. 3,75,000 ಮಾಡಲು ಡಿಸೈರ್ ಕೊಡ್ತೀನಿ ಸರ್. VXA ಹೌದು ಸರ್. VXA ಟಾಪ್ ಎಂಡ್ ವೆಹಿಕಲ್ ಸರ್. AC ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಹೌದು, ಖಂಡಿತ ಸರ್. ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ, ನೋಡ್ತಾ ಇರ್ಬೋದು. ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು, ಪೋಸ್ಟರಿಂಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಅಂಡ್ ಅದೇ ತರ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಅದೇ ತರ ನೋಡ್ತಾ ಇರ್ಬೋದು, ಇನ್ನೂ ಒಂದು XUV 500 ಗಾಡಿ ರೆಡಿ ಆಗಿದೆ ನಿಮ್ಗೆ. ಸರ್ ಇದು ಯಾವ ಸರ್ ಮಾಡ್ಲಿದು? ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್ W8 ಸರ್ ಇದು. W8 ವೇರಿಯಂಟ್. ಹೌದು. XUV 500 ಯಾರು ನೋಡ್ತಾ ಇರೋ ನೋಡ್ಬೋದು ಸರ್. ಒಳ್ಳೆ ಗಾಡಿ. ಕಲರ್ ಇದು ರೇರ್ ಕಲರ್ ಇದು. ಕಲರ್ ಬಹಳ ಚೆನ್ನಾಗಿದೆ ಗಾಡಿ. 2012 ಮಾಡಲು ಸರ್. ಗಾಡಿ ನಿಮ್ಗೆ ಇದು 86,000 ರನ್ ಆಗಿದೆ. W8 ವೆಹಿಕಲ್ ಸರ್. ಟಾಪ್ ಎಂಡ್ ವೆಹಿಕಲ್ ಇದು ಸರ್. ಇದು 5,85,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5,40,000 ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರೋದು 5,40,000 ಫೈನಲ್. ಖಂಡಿತ ಫೈನಲ್ ಮಾಡ್ಕೊಡ್ತೀನಿ ಸರ್. 5,40,000 ಗೆ ನಿಮ್ಗೆ XUV ಸಿಗ್ತೈತೆ ಮಾರ್ಕೆಟ್ ಅಲ್ಲಿ. ಖಂಡಿತ ಸಿಗಲ್ಲ ಸರ್. ಖಂಡಿತ ಒಳ್ಳೆ ಗಾಡಿ ಇದೆ, ಬಂದು ತಗೊಂಡೋಗಿ ಸರ್. ಅದೇ ತರ ಮಿಲಿಟರಿ ಕಲರ್. ಹೌದು, ರೇರ್ ಕಲರ್ ಸರ್ ಇದು. ಹೌದು. ಇನ್ನೊಂದು ಓಮ್ನಿ ಇದೆ, ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ನೋಡ್ಬೋದು ನೀವು, ಗಾಡಿ ಬಹಳ ಚೆನ್ನಾಗಿದೆ. ಸಿಲ್ವರ್ ಕಲರ್ ವೆಹಿಕಲ್. 18 ಮಾಡಲು ಸಿಂಗಲ್ ಓನರ್. ಸಾರಿ, 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಗಾಡಿ 52,000 ರನ್ ಆಗಿದೆ ಸರ್. 3.5 ಹೇಳ್ತಾ ಇದ್ದೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 3,25,000 ಮಾಡ್ಕೊಡ್ತೀನಿ ಸರ್. 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ರನ್ ಎಷ್ಟಾಗಿದೆ ಸರ್? 52,000 ಆಗಿದೆ ನೋಡಿ ಸರ್. ಅಲ್ಲೇ ಇದೆ ಸರ್. ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ಸ್ ಪ್ರೀಮಿಯಂ ಆಗಿದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಅದೇ ತರ ಓಮ್ನಿ ಹುಡುಕೋರಿಗೆ 8 ಗಾಡಿ ರೆಡಿ ಆಗಿದೆ. ಓಮಿನಿ ಆಗ್ಲಿ. ಆಮೇಲೆ ಸರ್ ನಮ್ಮ ಹತ್ರ ಇರೋ ಗಾಡಿಗಳು ಇದೆ. ನಿಮ್ಗಿಲ್ಲ ನಾನು ಬೇರೆ ಕಡೆ ಹತ್ರ ಗಾಡಿ ಆಲ್ಟರ್ ಗಾಡಿಗಳಿದೆ ಸರ್. ಇನ್ನ ತರಿಸಿ ನಾನು ವೆಹಿಕಲ್ ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ಬನ್ನಿ ಸರ್. ಒಂದ್ಸತಿ ವಿಸಿಟ್ ಮಾಡಿ. ಧರ್ಮಸ್ಥಳ ಕಾರ್ಗೆ ಒಂದ್ಸತಿ ವಿಸಿಟ್ ಮಾಡಿ. ನೀವು ನೋಡಿ ಸರ್. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾಡ್ಕೊಡ್ತೀನಿ ಸರ್. ಆಮೇಲೆ ಸಿವಿಲ್ ಇಲ್ಲ ಅಂದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ. ಸೇಟು ಫೈನಾನ್ಸ್ ಮಾಡ್ಕೊಡ್ತೀನಿ. ಸಿವಿಲ್ ಇದ್ರೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ ಸರ್. ಬನ್ನಿ ನೀವು ಒಂದ್ಸತಿ ಧರ್ಮಸ್ಥಳ ಕಾರ್ಗೆ ಬಂದು ವಿಸಿಟ್ ಮಾಡಿ ಸರ್. ಓಕೆ. ಅಂಡ್ i10 ನೋಡ್ಬೋದು ನೀವು. ಇಲ್ಲೊಂದು i10 ಮಾಡ್ತೀನಿ. ಯಾರನ್ನ ಉಂಡೆ i10 ಹುಡ್ತಾರೆ. ಇಲ್ಲೊಂದು i10 ಇದೆ. 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು.
2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸರ್ ಇದು 2,25,000 ಕೊಟ್ಟು ಮಾಡ್ತೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್. ಇಲ್ಲಿ ಯಾವ್ದು ಸರ್, ಆಮೇಲೆ ಇಲ್ಲಿ ಯಾವ್ದು ಫಿಕ್ಸೆಡ್ ಇರಲ್ಲ ಸರ್. ಇಲ್ಲಿ ಹೌದೌದು, ಗಾಡಿ ನೋಡ್ಲಿ, ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಈ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೆ ವೆಹಿಕಲ್ 1.2 ಪೆಟ್ರೋಲ್ ಇಂಜಿನ್ ಬರುತ್ತೆ ಇದು ಗಾಡಿ. ಅಂಡ್ ಮ್ಯಾಗ್ನಾ ವೇರಿಯಂಟ್, ಮಿಡಿಲ್ ವೇರಿಯಂಟ್ ಸರ್. 2,25,000 ಸರ್, 2,25,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 2,10,000 ಕೊಡ್ತೀನಿ ಸರ್. ಸೊ ಅದೇ ತರ ಸ್ಯಾಂಟ್ರಾ ಹುಡುಕೋರ್ಗು ಇನ್ನೂ ಒಂದು ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. ಬನ್ನಿ, ನಿಮ್ಗೆ ಯಾರೋ ಲೋ ಬಜೆಟ್ ಅಲ್ಲಿ ವೆಹಿಕಲ್ ಹುಡುಕ್ತಾ ಇರೋರಿಗೆ, ಯಾರೋ ಲೋ ಬಜೆಟ್ ಅಲ್ಲಿ ವೆಹಿಕಲ್ ಹುಡುಕ್ತಾ ಇರೋರಿಗೆ ಸರ್, ನೋಡಿ ಇದು ಮನೆಗೆ ಯಾರನ್ನ ಲೋ ಬಜೆಟ್ ಅಲ್ಲಿ ಸರ್ ಒಂದು 2 ವೀಲರ್ ಬರಲ್ಲ ಸರ್. 2 ವೀಲರ್ ಪ್ರೈಸ್ ಒಂದು ಕಾರ್ ಕೊಡ್ತೀನಿ ನಾನು. ಮನೇಲಿ ನೆನೆಯಂಗಿಲ್ಲ, ಗಾಡಿಲಿ ಒಣಗಂಗಿಲ್ಲ ಸರ್. ಆರಾಮ ಕಾರಲ್ಲಿ ಓಡಾಡಬಹುದು. 1,20,000ಕ್ಕೆ 2004 ಮಾಡಲು ಸ್ಯಾಂಟ್ರಾ ಕೊಡ್ತೀನಿ ಸರ್ ನಾನು. ಬರೀ 1,20,000 ಸ್ಯಾಂಟ್ರಾ ಕೊಡ್ತೀನಿ ಸರ್. ಒಂದು ಹೊಸ 2 ವೀಲರ್ ಬರಲ್ಲ ಸರ್, ಆ ಬೆಲೆಗೆ ಒಂದು ಸ್ಯಾಂಟ್ರಾ ಕಾರ್ ಕೊಡ್ತೀನಿ ಸರ್. ಇನ್ನೂ ಒಂದು ಸ್ಯಾಂಟ್ರೋ ಇದೆ ಸರ್, ನೋಡಿ ಅದಕ್ಕೆ ಇನ್ನೊಂದು ಸ್ಯಾಂಟ್ರಾ ಇದೆ ಸರ್, ಲೋ ಮಾಡಲ್ ಸ್ಯಾಂಟ್ರಾ. ಇದು 2000 ಮಾಡಲು ಸ್ಯಾಂಟ್ರಾ ಸರ್. ಇದು ಯಾರೋ ಇನ್ನ ಅದಕ್ಕಿಂತ ಲೋ ಬಜೆಟ್ ಹುಡುಕ್ತಾರೆ ಒಂದು ಗಾಡಿ ಇದೆ ಸರ್. 70,000ಗೆ ಸ್ಯಾಂಟ್ರಾ ಕೊಡ್ತೀನಿ ಸರ್. 2000 ಮಾಡಲು ಸರ್. ಬರೀ 70,000 ರೂಪಾಯಿ ಸ್ಯಾಂಟ್ರಾ ಕೊಡ್ತೀನಿ ಸರ್. ಯಾರೋ ಬೇಗ ಬನ್ನಿ ತಗೊಂಡೋಗಿ ಸರ್. ಬರೀ 70,000ಗೆ ನಿಮ್ಗೆ ಸ್ಯಾಂಟ್ರೋ ರೆಡಿ ಬನ್ನಿ, ಬಟನ್ ತಗೊಂಡೋಗಿ ಸರ್. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ, ನೋಡ್ತಾ ಇರ್ಬೋದು. 2017 ಮಾಡಲು ಸ್ವಿಫ್ಟ್ ನೋಡ್ಬೋದು. ಇದು ಎಕ್ಸ್ಟ್ರಾ ಅಡಿಷನಲ್ ವೆಹಿಕಲ್. ಇದು RS ಮಾಡಲು ಗಾಡಿ. ಇದು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಗಾಡಿ ಬಹಳ ಚೆನ್ನಾಗಿದೆ, ನೋಡ್ಬೋದು ನೀವು. ಗಾಡಿ 72,000 ರನ್ ಆಗಿದೆ. ಗಾಡಿ ಬಹಳ ಗುಡ್ ಕಂಡೀಷನ್ ಇದೆ ಸರ್. 5.5 ಹೇಳ್ತಾ ಇದೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 5,20,000 ಮಾಡ್ಕೊಡ್ತೀನಿ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಖಂಡಿತ ಮಾಡ್ಕೊಡ್ತೀನಿ. ಬಂದ್ ಗಾಡಿ ನೋಡಕ್ ಹೇಳಿ ಸರ್. ಹೌದೌದು, VXI. VXI ಸರ್. ಸೊ ಈ ಗಾಡಿಗೆ ಪಕ್ಕ ಅಂದ್ರೂ ಲೋನ್ ಆಗುತ್ತೆ ನಿಮ್ಗೆ. ಸ್ಪಾಯ್ಲರ್ ಎಲ್ಲ ಇದೆ, ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. ಹೌದು. ಅಂಡ್ ಅದೇ ತರ ಆಲ್ಟೋ K10 ಸರ್. ಇದು ಆಲ್ಟೋ K10 ಆಲ್ಟೋ ಸರ್. ಅದು ಆಲ್ಟೋ ಆ ಕಡೆ ಬಂದು ತೋರಿಸಿ. ಸೊ ಆಲ್ಟೋ ಹುಡ್ಕೋರ್ಗೆ ಒಂದು ಆಪ್ಷನ್ ರೆಡಿ ಆಗಿದೆ ನಿಮ್ಗೆ ಸರ್. ನನ್ನ ಹತ್ರ ಆಲ್ಟೋ 3 ಗಾಡಿ ಇದೆ. 2008 ಮಾಡಲು ಸರ್. ಇಲ್ಲಿರೋದು ನೋಡಿ ಸರ್, ಹಂಗೆ ಮೆರೂನ್ ಕಲರ್ ಇದೆಯಲ್ಲ, ಇದು 2011 ಮಾಡಲು ವೆಹಿಕಲ್. ಇದು ತೋರಿಸಿ ಸರ್ ಆಲ್ಟೋ. ಸರ್, ಎರಡು ನನ್ನ ಹತ್ರ 4 ಆಲ್ಟೋ ಇದೆ. ಬನ್ನಿ ಸರ್, ಯಾರೋ ಲೋ ಬಜೆಟ್ ಅಲ್ಲಿ ಹುಡುಕ್ತಾರೆ ಆಲ್ಟೋಗಳು ಇದೆ, ಆಲ್ಟೋನು ಕೊಡ್ತೀನಿ ಸರ್ ನನ್ನ ಹತ್ರ. ಸರ್ ಈ ಮೆರೂನ್ ಕಲರ್ ಆಲ್ಟೋ ಏನ್ ಹೇಳಿದ್ದು? 2011 ಮಾಡಲು ಸರ್. ನಿಮ್ಗೆ ಇಡೀ ಮಾರ್ಕೆಟ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್. ಇಡೀ ಮಾರ್ಕೆಟ್ ಅಲ್ಲ ಆ ಪ್ರೈಸ್ ಕೊಡಲ್ಲ ನಾನು. 1,75,000 2011 ಮಾಡಲು ಆಲ್ಟೋ ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು, ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು ಸರ್. 1,70,000 1,75,000 ರೂಪಾಯಿ ನಿಮ್ಗೆ 2011 ಮಾಡಲು ಆಟೋ ಕೊಡ್ತೀನಿ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್. ಇಡೀ ಮಾರ್ಕೆಟ್ ಅಲ್ಲಿ 2011 ಮಾಡಲು 1,75,000 ಈ ತರ ಕಂಡೀಷನ್ ಗಾಡಿ ಯಾರು ಕೊಡಲ್ಲ ಸರ್. ಸರ್ ಇದು ಸಿಲ್ವರ್ ಕಲರ್ ಆಲ್ಟೋ ಪ್ರೈಸ್ ಸರ್. ಅದು ಸಿಲ್ವರ್ ಕಲರ್ 2008 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಅದು 1,50,000 ಮಾಡ್ಕೊಡ್ತೀನಿ ಸರ್. ಅದನ್ನ 1,50,000 1,50,000ಕ್ಕೆ 2008 ಮಾಡಲು ಆಲ್ಟೋ ಫ್ರೆಶ್ ಇನ್ಸೂರೆನ್ಸ್ ಆಗಿ ಕೊಡ್ತೀನಿ ಸರ್. ಅಂಡ್ ಅದೇ ತರ ನೋಡ್ತಾ ಯಾರನ್ನ ಮಾರುತಿ ಡಿಸೈರ್ ನೋಡ್ತಾರೆ. ಇಲ್ಲೊಂದು ನಂತರ ಡಿಸೈರ್ ಇದೆ ಸರ್, ನೋಡಬಹುದು. 13 ಮಾಡಲು ನೋಡಿ, ಇದು 12 ಮಾಡಲು ಸರ್. ಇದು ಗಾಡಿ ಬಹಳ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಸರ್. ಇದು ಗಾಡಿ ಬಂದು ನಿಮ್ಗೆ 76,000 ಓಡಿದೆ. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದನ್ನ ನಾವು ಒಂದು 3,90,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ ಯಾರಿಗ ಒಂದು 3,60,000 ಮಾಡ್ಕೊಡ್ತೀನಿ ಸರ್. 360 ಫೈನಲ್ 2012 ಮಾಡಲು ಡಿಸೈರ್ ಕೊಡ್ತೀನಿ ಸರ್. ಡಿಸೈರ್ ಅದು ಕೂಡ ಪೆಟ್ರೋಲ್ ಸರ್. ಇದು ಪೆಟ್ರೋಲ್ VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸರ್. ಅದು ಪೋಲೋ ಹುಡ್ಕೋರ್ಗೆ ಯಾರು ನೋಡಿ, ಯಾರೋ ಪೋಲೋ ಹುಡ್ಕರ್ ಹತ್ರ ರೆಡ್ ಒಂದಿದೆ, ವೈಟ್ ಒಂದಿದೆ ಸರ್ ಹತ್ರ. ಪೋಲೋ ಇದು 2014 ಮಾಡಲು ಸೆಕೆಂಡ್ ಓನರ್ ಐಲೈನ್ ವೆಹಿಕಲ್ ಸರ್. ಇದು 4,500 ಹೇಳ್ತೀನಿ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4,50,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4,25,000 ಮಾಡ್ಕೊಡ್ತೀನಿ ಸರ್. 4,25,000 ನಿಮ್ಗೆ ಪೋಲೋ ಸಿಗ್ತೈತೆ, ನೋಡ್ತಾ ಇರ್ಬೋದು. ಅದೇ ತರ 2 ಗಾಡಿ ಇದೆ, ಒಂದು ಎರಡಿದೆ, ಒಂದು ವೈಟ್ ಇದೆ, ಒಂದು ರೆಡ್ ಇದೆ. ಯಾವ್ದಾರ ಬಂದು ಚಾಯ್ಸ್ ಮಾಡ್ಬೋದು ಸರ್. ಸೊ ಇದೆ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ ಗಾಡಿ ಬಹಳ ಚೆನ್ನಾಗಿದೆ, ನೋಡಬಹುದು. ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಯಾರೋ ಲೋ ಬಜೆಟ್ ಬಹಳ ಚೆನ್ನಾಗಿದೆ ಸರ್ ಗಾಡಿ. ಇದು ಸರ್ ಒಂದು 2,75,000 ಕೊಟ್ಟು ಮಾಡ್ತಾ ಇದೀನಿ ಸರ್. 2009 ಮಾಡಲು ಫ್ರೆಶ್ ಇನ್ಸೂರೆನ್ಸ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಗಾಡಿ ಬಹಳ ಚೆನ್ನಾಗಿದೆ. ಒಂದು 2,75,000 ಹೇಳ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 2,40,000 ಮಾಡ್ಕೊಡ್ತೀನಿ ಸರ್. ಇದನ್ನ 240 ಒಳಗಡೆ ಇಂಟರ್ನಲ್ ತೋರಿಸಿ ಸರ್. ಗಾಡಿ ಬಹಳ ಚೆನ್ನಾಗಿದೆ, ಹೊಸ ಟೈರ್ಸ್ ಇದೆ. ಗಾಡಿ ಒಳಗಡೆ ಇಂಟರ್ನಲ್ ಖರ್ಚಿಲ್ಲ. ಗಾಡಿ ಬಹಳ ಚೆನ್ನಾಗಿದೆ. ಏರ್ ಬ್ಯಾಗ್ ಕೂಡ ಬರುತ್ತೆ. ಹೌದು, ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ನಿಮ್ಗೆ ಡ್ಯುಯಲ್ ಸಿಸ್ಟಮ್ ಬರುತ್ತೆ ಸರ್. ಫಿಯೆಸ್ಟಾ ಪೆಟ್ರೋಲ್ ಮೈಲೇಜ್ ಎಲ್ಲ ಖಂಡಿತ ಬರುತ್ತೆ ಸರ್. ಹಾಗೆ ನೋಡಬಹುದು. ಇಲ್ಲೊಂದು ಮಾರುತಿ ಮೇಲೆ ತೋರಿಸಿ ಸರ್. ಇಲ್ಲಿ ಓಮ್ನಿ ಹೇಳಿ ಸರ್. ಓಮಿನಿ ನಮ್ಮ ಹತ್ರ 4-5 ಗಾಡಿ ಇದೆ. ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಓಮಿನಿಗಳು ಸಿಗುತ್ತೆ ನಮ್ಮಲ್ಲಿ. ನಾತ್ರ ಒಟ್ಟು 5-6 ಗಾಡಿ ಓಮಿನಿ ಇದೆ ಸರ್. ನೋಡಬಹುದು ನೀವು, ಇಲ್ಲೇ ಇದೆ ಗಾಡಿಗಳು. ಇದು 2009 ಮಾಡಲು ಸರ್. ಓಮಿನಿ ಇದು 2009 ಮಾಡಲು 8 ಸೀಟರ್ ವೆಹಿಕಲ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಇದು ಸರ್ 2 ಲಕ್ಷ ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,85,000 2009 ಮಾಡಲು ಓಮಿನಿ ಕೊಡ್ತೀನಿ ಸರ್. 185 ಫೈನಲ್ ಬರಲಿ ಸರ್. I20 ಸರ್ ಹಾಗೆ ನೋಡಬಹುದು ನೀವು. I20 ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್. ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 2000 ಸಾರಿ ಸರ್. ಯಾರು I20 ನೋಡು, ನಮ್ಮದ್ರಿಂದ I20 ಇದೆ. 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಇದು ಸಿಂಗಲ್ ಓನರ್ ಸರ್. ಗಾಡಿ ಬರೀ 67,000 ರನ್ ಆಗಿದೆ ಸರ್. ಇದು ನಾನು 5,75,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 5,40,000ಕ್ಕೆ 2016 ಮಾಡಲು I20 ಕೊಡ್ತೀನಿ ಸರ್. ಎಲ್ಲೇ ಸರ್ ಇದು. ಹಾಗೆ ನೋಡಬಹುದು, ಯಾರೋ ಲೋ ಬಜೆಟ್ ನೋಡ್ತಾರೆ. ಆಲ್ಟೋ K10 ಇದೆ ನನ್ನ ಹತ್ರ. K10 ಹೌದು ಸರ್. K10 ಇದೆ ನೋಡಿ. 2010 ಮಾಡಲು ಸರ್. ಅದು
ಸೆಕೆಂಡ್ ಓನರ್ ವೆಹಿಕಲ್ ಅದು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಅದು 2,20,20,000 ಕೋಟ್ ಮಾಡ್ತಾ ನಿಮ್ ಚಾನಲ್ ಕಡೆ ಬಂದ್ರೆ 1,90,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಅದನ್ನ. 1,00,000